ಪೀಪಲ್ಸ್ ವೆಲ್ಫೇರ್ ಫೌಂಡೇಶನ್ ನಾವು ಈಗಾಗಲೇ ಎಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಸಿವಿಲ್ ದಕ್ಷತಾ ಡೆವಲಪ್ಮೆಂಟ್ ಅಥಾರಿಟಿಯ ಬಗ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಅದೇ ಪ್ರಕಾರ DIG, ಪೊಲೀಸ್ ಕಮಿಷನರು, ಚೀಫ್ ಮಿನಿಸ್ಟರು ಹಾಗೂ ಹೌಸಿಂಗ್ ಮಿನಿಸ್ಟರ್ ರೇರಾ ಎಲ್ಲರಿಂದ ಒಂದು ಪತ್ರ ಬಂದಿದೆ. ಕೂಡಲೇ ಈ ಪ್ರಾಜೆಕ್ಟನ್ನು ಮುಗಿಸಬೇಕಂತ. ಈ ಪ್ರಾಜೆಕ್ಟಿನ ಇನ್ಚಾರ್ಜ್ ರಾಘವೇಂದ್ರ ಮೂರ್ತಿಯವರು 2016 ಜನರಿಂದ ಹಣ ತೆಗೆದುಕೊಂಡು 2020 ಎಲ್ಲರಿಗೂ ಮನೆಗೆ ಪ್ರವೇಶ ಪತ್ರವನ್ನು ಕೊಟ್ಟು ಮನೆಯನ್ನು ಕೊಡ್ತೇನೆಂತ ವಾದವನ್ನು ಮಾಡಿ ಜನರಿಂದ ಹಣವನ್ನು ತೆಕ್ಕೊಂಡಿದ್ದಾರೆ. ಆದರೆ ಇವತ್ತಿನವರೆಗೆ ಅವರು ನಮಗೆ ಮನೆಯನ್ನು ಕೊಡಲಿಲ್ಲ. ಎಲ್ಲ ನಮ್ಮ ಸದಸ್ಯರು ಬಾಡಿಗೆ ಮನೆಯಲ್ಲಿದ್ದಾರೆ ಹಾಗೂ ಎಲ್ಲ ಹಣದ ಇನ್ಸ್ಟಾಲ್ಮೆಂಟ್ ಗೌರ್ಮೆಂಟಿಗೆ ಕಟ್ಟಬೇಕಾಗ್ತದೆ. ಈ ಕಷ್ಟದಲ್ಲಿ ನಾವು ಈ ಪೊಲೀಸ್ ಸ್ಟೇಷನಿಗೆ ಮೇಲಧಿಕಾರಿಗಳ ಕಂಪ್ಲೇಂಟಿಂದ ನಮ್ಮನ್ನು ಕರೆದಿದ್ದಾರೆ. ಈವನ್ ರಾಘವೇಂದ್ರ ಮೂರ್ತಿಯವರನ್ನು ಕರೆದರೂ ಅವರು ಇವತ್ತಿಗೂ ಬರಲಿಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಇಲ್ಲಿಯ ಇನ್ಸ್ಪೆಕ್ಟರ್ ಸಂಜೀವ್ ಮಾಂಜನ ಅವರು ನಮ್ಮ ಜಾಯಿಂಟ್ ಪಿಟಿಷನನ್ನು ತೆಕ್ಕೊಂಡಿದ್ದಾರೆ. ಈ ಪಿಟಿಷನ್ ಮೂಲಕ ಅವರು ಹೇಳಿದ್ದಾರೆ, ನಾವು ಅವರನ್ನು ಕರೆಸಿ ಸರಿಯಾದ ಕಾನೂನಾತ್ಮಕ ಶಿಕ್ಷೆಯನ್ನು ಮಾಡುವಂತೆ ಮಾಡ್ತೇವೆ. ನಿಮಗೆ ಮನೆ ಸಿಕ್ಕುವಂತೆ ಖಂಡಿತ ಪೊಲೀಸ್ ನಮ್ಮ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತದೆ. ನಿಮ್ಮ ಹೋರಾಟವನ್ನು ನೀವು ನಿಲ್ಲಿಸಬೇಡಿ, ನಿಮ್ಮ ಪತ್ರಾಂದೋಲನವನ್ನು ಕಂಟಿನ್ಯೂ ಮಾಡಿ. ನೀವು ದಯವಿಟ್ಟು ಎಲ್ಲರೂ ಒಟ್ಟಾಗಿ ನಿಮ್ಮ ಮನೆ ಖಂಡಿತ ಸಿಗ್ತದೆ. ಇಲ್ಲಿಯ ಪೊಲೀಸ್ ಇನ್ಚಾರ್ಜಿಗೆ ನಮ್ಮ ಕೃತಜ್ಞಗಳು. ನಮಗೆ ಕೊಟ್ಟ ಸಹಕಾರವನ್ನು ಇದೇ ರೀತಿ ನೀವು ಮುಂದೆ ಸಹಕಾರವನ್ನು ಕೊಡಬೇಕು. ಒಂದು ವೇಳೆ ರಾಘವೇಂದ್ರ ಮೂರ್ತಿಯವರು ನಿಮಗೂ ಕೇಳದಿದ್ದರೆ ನಾವು ಆ ಸೈಟಿನ ಅಪಾರ್ಟ್ಮೆಂಟ್ನ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ಖಂಡಿತವಾಗಿಯೂ ಮಾಡ್ತೇವೆ. ನಮ್ಮ ಉದ್ದೇಶ ನಮ್ಮ ಎಲ್ಲ ಸದಸ್ಯರಿಗೆ ಯಾರು ಹಣ ಕೊಟ್ಟಿದ್ದಾರೋ ಅವರಿಗೆ ಮನೆ ಸಿಕ್ಕಲೇಬೇಕು. ಹೆಚ್ಚಿಗೆ ಅಂದರೆ ನಾವು ಇವತ್ತು ಆಗಸ್ಟ್ ತಿಂಗಳು ನವೆಂಬರ್ 31 ಒಳಗೆ ರಾಘವೇಂದ್ರ ಮೂರ್ತಿಯವರು ಈ ಮನೆಯನ್ನು ವಸತಿಗೆ ಕೊಡಬೇಕಂತ ಸರ್ಕಾರದಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, DIGಗೆ ಎಲ್ಲರಿಗೂ ಬೇಡಿಕೆಯನ್ನು ಹಾಕ್ತೇವೆ. ನಮ್ಮ ಪತ್ರ ಆಂದೋಲನ ಮೂವ್ಮೆಂಟು ಕಂಟಿನ್ಯೂ ನಡೀತಾ ಇರ್ತದೆ. ನಾವು ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ನಮಗೆ ನ್ಯಾಯ ಬೇಕು. ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನೀವು ಮಾತಾಡಿ ಯಾರು ಮೇಡಮ್, ಒಂದು ಮಾತಾಡಿ.